ಒಂದು ಯುದ್ಧಕ್ಕೆ ತಯಾರಿಗಳು ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕಾದ್ರೆ ಅಮೇರಿಕದಂಥ ಸಾಮ್ರಾಜ್ಯ ಸರ್ವಾಧಿಕಾರಿಗಳ ಥರ ಮೆರೀತಾ ಇರುವಂಥ ಟ್ರಂಪ್ ಒಬ್ಬ ಹುಚ್ಚ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಶಾಂತಿಯನ್ನು ಕಾಪಾಡಿ LPG ಇರ್ಬೋದು, ಪೆಟ್ರೋಲಿಯಂ ಉತ್ಪನ್ನ ಇರ್ಬೋದು, ಎರಡು ಸರಾಗವಾಗಿ ಜನಗಳಿಗೆ ಸಿಕ್ಕೋ ಥರ ಆಗಬೇಕು. ಬೆಲೆ ಏರಿಕೆ ಮಾಡಬಾರ್ದು. ನಮ್ಮ ಬೀದಿ ವ್ಯಾಪಾರಿಗಳು, ತಿಂಡಿ ವ್ಯಾಪಾರಿಗಳಿದಾರಲ್ಲ, ಅವ್ರಿಗೆ ಗ್ಯಾಸ್ ಸಿಗದೆ ಇರೋದ್ರಿಂದ ತುಂಬ ಅನಾನುಕೂಲ ಆಗ್ತಾಯಿದೆ. ಅವ್ರ ಜೀವನಕ್ಕೆ ಕಷ್ಟ ಸಾಧ್ಯ ಆಗ್ತಾಯಿದೆ. ಸರ್ಕಾರ ಕೂಡಲೇ ಅದನ್ನು ಪರಿಹಾರ ಮಾಡಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಗ್ಯಾಸ್ ಒದಗಿಸೋಂಥ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದು ಇವತ್ತು ನಮ್ಮ CPIML ಲಿಬರೇಷನಿಂದ ನಾವು ಫ್ರೀಡಮ್ ಪಾರ್ಕಲ್ಲಿ ಈ ದೇಶದಲ್ಲಿ ಒಂದು ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾಯಿದೆ, ಕಾರ್ಮಿಕರಿಗೆ ಕೆಲಸದ ಅವಧಿ ಜಾಸ್ತಿ ಆಗ್ತಾಯಿದೆ, ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ತಗೊಂಡು ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಈ ಒಂದು ಇರಾನ್ ಮತ್ತು ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಯುದ್ಧವನ್ನು ತಂದು ಭಾರತ ದೇಶದಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ ಇದಕ್ಕೆಲ್ಲ ಒತ್ತಡಕ್ಕೆ ಕಾರಣಗಳಾಗ್ತಾಯಿದೆ. ನಮಗೆ ಇವಾಗ ಸದ್ಯಕ್ಕೆ ಪೆಟ್ರೋಲಿನ ಯಾವುದೇ ಒಂದು ಅಭಾವ ಇಲ್ಲದೆ ಇರ್ಬೋದು, ಆದರೆ ಗ್ಯಾಸಿನ ಅಭಾವ ಅಂತೂ ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬೀದಿ ವ್ಯಾಪಾರಿಗಳಿರ್ಬೋದು, ಸಣ್ಣ ಸಣ್ಣ ಹೋಟೆಲ್ ಮಾಲೀಕರಿರ್ಬೋದು, ವ್ಯಾಪಾರಸ್ಥರಿಗೆ ಭಾಳ ಕಷ್ಟಗಳಾಗಿದೆ. ಸುಮಾರು ಜನ ಮುಚ್ಕೊಂಡು ಹೋಗಿದ್ದಾರೆ. ಇದನ್ನು ನಿಲ್ಲಿಸಬೇಕಾದ್ರೆ ಈ ಒಂದು ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ನಡೀತಾ ಇರೋ ಯುದ್ಧವನ್ನು ನಿಲ್ಲಿಸಬೇಕು. ಇಲ್ಲಿ ಈ ಯುದ್ಧ ಯಾಕೆ ಆಗುತ್ತೆ? ಯಾಕೆಂತ ಹೇಳಿದ್ರೆ ಈ ದೇಶ ಬಂದು ಬಸವ ಹುಟ್ಟಿದಂಥ ದೇಶ, ಬುದ್ಧ ಹುಟ್ಟಿದಂಥ ದೇಶ. ಬಸವ ಮತ್ತು ಬುದ್ಧ ಇವರೆಲ್ಲರೂ ಯುದ್ಧವನ್ನು ವಿರೋಧಿಸ್ಕೊಂಡೇ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಯುದ್ಧದಿಂದ ಯಾವುದೇ ಲಾಭಗಳಿಲ್ಲ. ನಾವು ಜಪಾನ್ ಮೇಲೆ ಅಮೇರಿಕ ಯುದ್ಧ ಮಾಡಿ ಅಲ್ಲಿ ಒಂದು ಅಣ್ವಸ್ತ್ರಗಳನ್ನು ಉಪಯೋಗಿಸಿ ಜಪಾನ್ನ ಯಾವ ಸ್ಥಿತಿಗೆ ತಂದಿಕ್ಕಿದ್ರು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆ ಥರದ ನಾಶ ನಷ್ಟಗಳಿಂದ ಅಲ್ಲಿರುವ ಬಡವರಿಗೆ ಮಾತ್ರನೇ ನಷ್ಟಗಳನ್ನು ಅನುಭವಿಸ್ತದೆ. ಅದರಿಂದನೇ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಯುದ್ಧಕ್ಕೆ ತಯಾರಿಗಳು ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕಾದ್ರೆ ಅಮೇರಿಕದಂಥ ಸಾಮ್ರಾಜ್ಯ ಸರ್ವಾಧಿಕಾರಿಗಳ ಥರ ಮೆರೀತಾ ಇರುವಂಥ ಟ್ರಂಪ್ ಒಬ್ಬ ಹುಚ್ಚ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಬೆಳಿಗ್ಗೆ ಹೇಳ್ತಾರೆ ನಾವು ಅವ್ರನ್ನ ಮಾಡ್ತೀವಿ, ಆಮೇಲೆ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ವೆನಿಜುವೆಲಾ ಅಂತ ಹೇಳುವಂಥ ಒಂದು ರಾಜ್ಯ, ಅದೊಂದು ಪ್ರಜಾಪ್ರಭುತ್ವ ಇರೋ ದೇಶ. ಅದರ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಎತ್ಕೊಂಡು ಹೋಗಿ ಅಮೇರಿಕದಲ್ಲಿ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಯಾರು? ಬೇರೆ ಒಂದು ದೇಶದ ಒಂದು ಅಧ್ಯಕ್ಷರನ್ನು ರಾತ್ರೋರಾತ್ರಿ ಎತ್ಕೊಂಡು ಹೋಗೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಇದು ಒಂದು ಶ್ರೀಮಂತರ ದೊಡ್ಡ ದೊಡ್ಡ ದೇಶಗಳ ದಬ್ಬಾಳಿಕೆ ಅಂತ ಆಗ್ತಾ ಇದೆ. ಅದೇ ಥರನೇ ಅವರು ಹೇಳ್ತಾ ಇದ್ದಾರೆ ಇರಾನ್ನ ನಾಶ ಮಾಡ್ತೀವಿ ಅಂತೇಳಿ. ಇರಾನ್ ನಾಶ ಆದರೆ ಯಾರು ನಾಶ ಆಗ್ತಾರೆ? ಅಲ್ಲಿರೋ ಬಡವರು ನಾಶ ಆಗ್ತಾರೆ, ಬೇರೆ ಬೇರೆ ನಾಶ ಆಗ್ತಾ ಇದ್ದಾರೆ. ಇವಾಗ ನಾವು ಇಸ್ರೇಲ್ ಬಂದು ಏನು ಮಾಡ್ತಾ ಇದೆ? ಗಾಜಾ ಮೇಲೆ ಮಾಡ್ತಾರೆ. ಪ್ಯಾಲೆಸ್ತೀನಲ್ಲಿ ಭಾಳ ನಮ್ಮ ದೇಶದ ಸ್ಪಷ್ಟವಾಗಿದೆ. ಪ್ಯಾಲೆಸ್ತೀನ್ ಅಂತ ಹೇಳೋದು ಅದು ಅರಬರ ದೇಶ, ಅವರಿಗೆ ಸಿಗಬೇಕು ಅಂತ ಹೇಳಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಪಷ್ಟ ಮಾತಲ್ಲಿ ಹೇಳ್ತಾರೆ. ಅದು ಅರಬರ ದೇಶ, ಅದು ಅವ್ರಿಗೆ ಕೊಡಿ, ಅಲ್ಲಿ ಯಾರೇ ಬಂದು ಕಾಲಿಡಂಗಿಲ್ಲ ಅಂತೇಳಿ. ಇದನ್ನು ದೊಡ್ಡ ಒಂದು ಸಮಸ್ಯೆಗಳು ಏನಾಗ್ತಾ ಇದೆ ಅಂದರೆ ಈ ಅಮೇರಿಕ ಅಂತ ಹೇಳುವಂಥ ಸಾಮ್ರಾಜ್ಯಶಾಹಿ ಇವರು ಬಂದು ನಾವು ಏನು ಈ ಪ್ರಪಂಚಕ್ಕೆ ಯಾವುದನ್ನು ವೆಪನ್ಸ್ಗಳನ್ನು ಸೇಲ್ ಮಾಡಿ ಬದುಕುವಂಥ ದೇಶಗಳು, ಅವರ ವ್ಯಾಪಾರಕ್ಕೋಸ್ಕರ ಅವರು ಇಂಥದ್ದೆಲ್ಲ ಯುದ್ಧಗಳನ್ನು ತಂದಿಡ್ತಾರೆ. ಅದರಿಂದ ನಮ್ಮ ದೇಶ ಯಾರು ಅನ್ಯಾಯಕ್ಕೊಳಗಾಗಿದೆಯೋ ಅವ್ರ ಪರವಾಗಿ ನಮ್ಮ ನರೇಂದ್ರ ಮೋದಿ ಅವರು ನಿಂತ್ಕೊಳ್ಬೇಕು. ಯಾರೋ ಒಬ್ಬ ಬಲ್ಯಾಡನ ಪರ ನಾವು ನಿಂತ್ಕೊಳ್ಳೋದು ಅಷ್ಟು ಸರಿಯಲ್ಲ. ಹಾಗೇನೆ ಖಂಡಿಸಿ ಪ್ಯಾಲೆಸ್ತೈನ್ ಮತ್ತು ನಮ್ಮ ಏನು ಇರಾನ್ ಪರವಾಗಿ ನಿಂತ್ಕೊಂಡು ಈ ಒಂದು ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಮೇಲೆ ಒತ್ತಡವನ್ನು ನಮ್ಮ ಮೋದಿಯವರು ತರಬೇಕು. ಮೋದಿಯವರು ಮಾತನಾಡದೆ ಪ್ರೆಸ್ ಮುಂದೆ ಬಂದು ಮಾತಾಡಲ್ಲ. ಮತ್ತು ಅವರು ಬೇರೆ ಬೇರೆ ಎಲ್ಲಿ ಆ ಒಂದು ಅಮೇರಿಕದ ಪ್ರಧಾನಿಗೆ ಸಹ ಒಂದು ವಾರ್ನಿಂಗ್ ಮಾಡಿ ಅವರು ಹೇಳಬೇಕು. ಯಾಕಂದರೆ ಇದು ಭಾಳ ಪ್ರಪಂಚದಲ್ಲೇ ಭಾಳ ದೊಡ್ಡ ದೇಶ. ಚೈನಾ ಬಿಟ್ಟರೆ ನಮ್ಮ ಇಂಡಿಯಾನೇ ಜನಸಂಖ್ಯೆಯಲ್ಲಿ ಭಾಳ ದೊಡ್ಡ ದೇಶ. ಅದರಿಂದ ನಮಗೆ ಎಲ್ಲ ಹೇಳುವಂಥ ಅಧಿಕಾರನೂ ಇದೆ, ಹಕ್ಕೂ ಇದೆ. ಅದರಿಂದ ನಾವು ಇದರಿಂದ ಸಮಸ್ಯೆಗಳಾಗ್ತಾ ಇದೆ. ಬರೋ ಇಂಥ ಅರಬ್ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಜನ ಭಾರತೀಯರು ಅಲ್ಲಿ ಹೋಗಿ ದುಡಿದು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಅಲ್ಲಿ ದುಡಿದು ಇಲ್ಲಿಗೆ ತಗೊಂಡು ಬರ್ತಾ ಇದ್ದಾರೆ. ಅವರ ಫ್ಯಾಮಿಲಿಗಳಿಗೆ ಕಷ್ಟ ಆಗುತ್ತೆ, ಅವ್ರು ಬರೋದು ಹೋಗೋದು ಕಷ್ಟ ಆಗುತ್ತೆ. ಅದರಿಂದ ಈ ಮಿಡ್ಲ್ ಈಸ್ಟ್ನಲ್ಲಿ ಏನು ನಡೀತಾ ಇರೋವಂಥ ಒಂದು ಯುದ್ಧ ಇದೆಯಲ್ಲ, ಇದನ್ನು ತಕ್ಷಣ ನಿಲ್ಲಿಸಿ ಮಧ್ಯಪ್ರವೇಶ ಮಾಡಿ ನ್ಯಾಯ ಕೊಡಿಸ್ಬೇಕು. ಹಾಗೆಯೇ ನಮ್ಮ ಭಾರತದಲ್ಲಿ ಯಾವುದೇ ಗ್ಯಾಸ್ ಆಗಲಿ ಪೆಟ್ರೋಲಿನ ಯಾವುದೇ ಅಭಾವಗಳು ಆಗದಂಗೆ ನಮ್ಮ ಪ್ರಧಾನಿಗಳು ನೋಡ್ಕೊಳ್ಬೇಕು. ಹಾಗೆಯೇ ನಮ್ಮ ಕಾರ್ಮಿಕರ ಏನು ಸಮಸ್ಯೆಗಳಿದೆಯೋ
ಅದನ್ನೆಲ್ಲ ಸರಿಪಡಿಸಬೇಕು. ಏನು ಕಾನೂನುಗಳು ತಂದುಕೊಂಡು ಬಂದು ಕಾರ್ಮಿಕರನ್ನು ಬಗ್ಗು ಬಡಿಯುವಂಥ ಹಲವಾರು ಪ್ರಯತ್ನಗಳು ನಡೀತಾ ಇದೆ. ಅದನ್ನು ಸಹ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಅದು ಯಾಕೆಂದರೆ ಮಾನವನಿಂದ ಮಾನವನ ಮೇಲೆ ನಡೆಯುವ ಶೋಷಣೆಯನ್ನು ನಿಲ್ಲಬೇಕು ಅಂತೇಳಿ CPIM ಲಿಬರೇಷನ್ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದನ್ನೆಲ್ಲ ನಮ್ಮ ಭಾರತದ ಎಲ್ಲ ಪ್ರಜೆಗಳು ಸಹ ಇದಕ್ಕೆ ಸಪೋರ್ಟ್ ಮಾಡಬೇಕು. ಅದರಿಂದ ಮಾನವನಿಂದ ಮಾನವ ನಾಶ ಆಗಬಾರ್ದು. ಯಾಕೆಂದರೆ ಇದು ಬುದ್ಧ, ಬಸವ, ಅಂಬೇಡ್ಕರ್ ಹುಟ್ಟಿದಂಥ ದೇಶ. ಇಲ್ಲಿ ನಾವು ನ್ಯಾಯದ ಪರ ಮಾತ್ರ ನಾವು ನಿಲ್ಲೋಣ, ಅನ್ಯಾಯದ ಪರ ನಾವು ನಿಲ್ಲೋದು ಬೇಡ ಅಂತ ಹೇಳಿ ನನಗೆ ಬಡವರಿಗೆ ಯಾವ ಥರ ಅಭಾವ ಆಗ್ತಾ ಇದೆ ಗ್ಯಾಸ್ ಅಲ್ಲಿ? ಮೊಟ್ಟ ಮೊದಲನೇದು ಯುದ್ಧನ ನಿಲ್ಲಿಸಬೇಕು ಅನ್ನೋ ಒತ್ತಾಯ ನಮ್ಮ ಎಲ್ಲರಲ್ಲೂ ಇದೆ. ಅದು ಶಾಂತಿಯನ್ನು ಕಾಪಾಡಿ LPG ಇರ್ಬೋದು, ಪೆಟ್ರೋಲಿಯಂ ಉತ್ಪನ್ನ ಇರ್ಬೋದು, ಎರಡು ಸರಾಗವಾಗಿ ಜನಗಳಿಗೆ ಸಿಕ್ಕೋ ಥರ ಆಗಬೇಕು. ಬೆಲೆ ಏರಿಕೆ ಮಾಡಬಾರ್ದು. ನಮ್ಮ ಬೀದಿ ವ್ಯಾಪಾರಿಗಳು, ತಿಂಡಿ ವ್ಯಾಪಾರಿಗಳಿದಾರಲ್ಲ, ಅವ್ರಿಗೆ ಗ್ಯಾಸ್ ಸಿಗದೇ ಇರೋದ್ರಿಂದ ತುಂಬ ಅನಾನುಕೂಲ ಆಗ್ತಾಯಿದೆ. ಅವ್ರ ಜೀವನಕ್ಕೆ ಕಷ್ಟ ಸಾಧ್ಯ ಆಗ್ತಾಯಿದೆ. ಸರ್ಕಾರ ಕೂಡಲೇ ಅದನ್ನು ಪರಿಹಾರ ಮಾಡಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಗ್ಯಾಸ್ ಒದಗಿಸೋಂಥ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದು ಈಗ ಯುದ್ಧ ನಡೀತಾ ಇದೆ, ಅದಕ್ಕಾಗಿ ಗ್ಯಾಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ ಸರ್ಕಾರ ಏನು ಮಾಡಬೇಕು ಅಂತ ಅನ್ಸುತ್ತೆ? ಭಾರತ ಸರ್ಕಾರ ನಮ್ಮ ಪ್ರಧಾನಿಗಳು ನಮ್ಮ ಯುದ್ಧ ನಿಲ್ಲಿಸೋದ್ರ ಬಗ್ಗೆ, ಶಾಂತಿ ಕಾಪಾಡೋದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಮಾತಾಡಿ ಗ್ಯಾಸ್ ಸಿಲಿಂಡರ್ಗಳನ್ನ ಸರಾಗವಾಗಿ ಸರಬರಾಜು ಮಾಡೋ ವ್ಯವಸ್ಥೆನ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಹೋಟ್ಲು ಉದ್ಯಮ ಇರ್ಬೋದು, ನಮ್ಮ ಬೀದಿ ವ್ಯಾಪಾರಿಗಳ ಉದ್ಯಮಿಗಳು ಇರ್ಬೋದು, ತಿಂಡಿ ಗಾಡಿಯವರು, ಅವರೆಲ್ಲರಿಗೂ ಸರಾಗವಾಗಿ ಗ್ಯಾಸ್ ಸಿಕ್ಕೋ ವ್ಯವಸ್ಥೆ ಮಾಡಬೇಕಾಗತ್ತೆ. ಗ್ಯಾಸ್ ಸಿಗದೇ ಇರೋದ್ರಿಂದ ನಮ್ಮ ಜೀವನಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಅದು ಸರಿ ಆದ್ರೂ ನಡೀತಾ ಇದೆಯಲ್ಲ ಸರ್ ಕೆಲವು ಹೋಟೆಲ್ಗಳೆಲ್ಲ. ಅದೇ ಕೆಲವೆಲ್ಲ ಬ್ಲ್ಯಾಕಲ್ಲಿ ತೊಗೊಂಡು ಮಾಡ್ತಾ ಇದ್ದಾರೆ. ಆ ಥರ ಹಣ ಇರೋರು ಒಂದು ಸ್ವಲ್ಪ ತೊಗೊಂಡು ಮಾಡ್ತಾರೆ. ಆ ಗ್ಯಾಸ್ ಸಿಲಿಂಡರ್ ಖಾಲಿ ಆದಮೇಲೆ ಅವ್ರು ಮುಚ್ಕೊಂಡು ಹೋಗಲೇಬೇಕಾಗತ್ತಲ್ಲ, ಅವ್ರ ಜೀವನಕ್ಕೆ ಕಷ್ಟ ಆಗುತ್ತದು. ಅವ್ರ ಜೀವನ ಇರೋದೇ ಗ್ಯಾಸ್ ಇದ್ರೇನೆ ನಮ್ಮ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವ್ರಿಗೆ ನಮ್ಮ ಬೀದಿ ವ್ಯಾಪಾರಿಗಳು ಊಟ ಹಾಕೋಕ್ಕಾಗತ್ತೆ. 30-50 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತೀವಿ ನಾವು ಬೀದಿ ವ್ಯಾಪಾರಿಗಳು. ಗ್ಯಾಸೇ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಊಟ ಇಲ್ದಂಗೆ ಆಗುತ್ತೆ. ಸರ್ ಯುದ್ಧ ನಡೀತಾ ಇದೆ, ಅದಕ್ಕೆ ಗ್ಯಾಸ್ ಇಲ್ಲ. ನಮ್ಮ ಪ್ರಧಾನಿ ಏನು ಮಾಡ್ತಾರೆ ಪಾಪ? ಪ್ರಧಾನಿಗಳು ಮಧ್ಯಪ್ರವೇಶ ಮಾಡಿ ಅದನ್ನು ಶಾಂತಿ ಕಾಪಾಡೋದಕ್ಕೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.